ಎಲ್ಲರೂ ಹೌದು, ಉಪಾಧ್ಯಕ್ಷ ತುಂಬ ಹೀರೋಯಿನ್ಸ್ನ ಆಡಿಷನ್ ಮಾಡಿ ಮಾಡಿ ಆಮೇಲಿಂದ ನಾನು ಸಿಕ್ಕಿದ್ದು ಅಂತ ಹೇಳ್ತಾರೆ. ಬಟ್ ನಾನು ಮೇಜರ್ ಆಗಿ ಕ್ರೆಡಿಟ್ ಒಬ್ಬರಿಗೆ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಉಮಾಪತಿ ಸರ್ಗೆ. ಸರ್, ನಾನು ಒಪ್ಕೊಂಡಿದ್ದೆ ಉಮಾಪತಿ ಪ್ರೊಡಕ್ಷನ್ಸ್ ಅಂತ ಗೊತ್ತಾದ್ಮೇಲೆ ಅವ್ರು ಹೇಳ್ದಾಗೆ ಹೌದು, ಅದು ಒಂದೇ ಕಾರಣಕ್ಕೆ ನಾನು ಒಪ್ಕೊಂಡಿದ್ದೆ. ಯಾಕಂದರೆ ನನಗೆ ಕತೆ ಗೊತ್ತಿರಲಿಲ್ಲ. ಒಂದ್ಸತಿ ಕಾಲ್ ಬಂದಾಗ ನಾನು ಒಪ್ಕೊಂಡಾದ್ಮೇಲೆ ತುಂಬ ಮಾತುಗಳು ಬಂತು. ತುಂಬ ಅಂದರೆ ಮೆಂಟಲಿ ತುಂಬ ಡಿಸ್ಟರ್ಬ್ ಆದೆ ನಾನು, ಡೆಫಿನೆಟ್ಲಿ. ಬಿಕಾಸ್ ಇಂಡಸ್ಟ್ರಿಗೆ ಅವಾಗೂ ಹೊಸೊಬ್ಳು ನಾನು. ಎಲ್ಲರೂ ಹೇಳೋದನ್ನ ಈಸಿಯಾಗಿ ನಂಬೋದಿತ್ತು, ನಾನು ನಂಬ್ತಾ ಇದ್ದೆ. ಸೊ ತುಂಬ ಜನ ಹೇಳಿದ್ದಾರೆ, ಆ್ಯಕ್ಟಿಂಗ್ ಅನ್ನೋದು ಕೂಲಿ ಕೆಲಸ ಮಾಡೋದು, ದುಡ್ಡು ಬಿಸಾಕ್ತೀವಿ, ತೊಗೊಂಡೋಗ್ಬೇಕು, ಅವಕಾಶ ಕೊಟ್ಟಿದ್ದೀವಿ ಅಂತಲೂ ಮಾತು ನಾನು ಕೇಳಿದ್ದೀನಿ. ಬಟ್ ನೀವು ನಿಮ್ಮ ಮನೆ ಮಗಳ ಥರ ನನ್ನ ನೋಡ್ಕೊಂಡಿದ್ದೀರಾ. ನಾನು ಇದನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ. ನಿಮಗೂ ಚಿಕ್ಕ ಹುಡುಗಿ ಮಗಳಿದ್ದಾಳೆ, ಸೊ ಅವಳನ್ನ ಹೇಗೆ ನೋಡ್ಕೊಂಡಿದ್ದೀರಾ. ನೀವು ಅಷ್ಟು ನಮ್ಮ ಸೆಟ್ಟಿಗೆ ಬಂದಿಲ್ಲ, ನೀವು ಬ್ಯುಸಿ ಇರೋದ್ರಿಂದ. ಬಟ್ ಯಾವಾಗ ಮೀಟ್ ಆಗಿದ್ದೀರಾ, ನಿಮ್ಮ ಜೊತೆ ನೀವು ಅಂದರೆ ನಿಮ್ಮ ಟೀಮ್ ತುಂಬ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದೀರಾ, ಫ್ಯಾಮಿಲಿ ಥರ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಮಿತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ದಿನಗಳಾದ್ಮೇಲೆ ನಿಮ್ಮನ್ನು ನೋಡ್ತಾ ಇದ್ದೀನಿ. ಹಾಯ್ ಪುಟ್ಟಿ. ಸೊ ಅನಿಲ್ ಸರ್, ಥ್ಯಾಂಕ್ ಯು ನನಗೆ ಒಂದು ಸ್ಪೇಸ್ ಕೊಟ್ಟಿದ್ದಕ್ಕೆ. ಬಿಕಾಸ್ ಅಂಜಲಿ ಅಂತ ಕ್ಯಾರೆಕ್ಟರು ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಕ್ಯಾರೆಕ್ಟರು, ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಸಿಗೋದು ತುಂಬ ಲಕ್ ಬೇಕು. ಆ ದೇವರು ಮೋಸ್ಟ್ಲಿ ನನಗೆ ಆಶೀರ್ವಾದ ಮಾಡಿ ಸಿನಿಮಾ ಕೊಟ್ಟಿದ್ದಾನೆ ಅನಿಸುತ್ತೆ. ನೀವು ನನಗೆ ಒಂದು ಸ್ಪೇಸ್ ಕೊಟ್ರಿ, ಡೈಲಾಗ್ ಡೆಲಿವರಿ ಇರ್ಬೋದು, ಪ್ರತಿಯೊಂದಕ್ಕೂ ನಿನಗೆ ಹೇಗೆ ಸರಿ ಹೋಗುತ್ತೆ ಹಾಗೆ ಮಾಡು ಅಂತ ಅವಕಾಶ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾದ ಮೊದಲನೇ ಡೈರೆಕ್ಟರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು.